ಇವತ್ತು ನಮಗೆ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ. ಇವಾಗ ದುಡ್ಡನ್ನ ಬ್ಯಾಗ್ ಮಾಡಿ ನಾನು ಬ್ಯಾಗ್ ಜಾಸ್ತಿ ಆಯ್ತು ಚಿನ್ನದು. ಈಗ ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಅವ್ರಿಗೂ ಎಂಕರೇಜ್ ಆಗಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಯಾಕೆ ಬೆಳಗ್ಗೆಯಿಂದ ಅಂದರೆ ಸುಮಾರು ಕೆಲಸಗಳಿದೆ ಹೊರಗಡೆ ಹೋಗುವಂಥದ್ದು, ಹಾಗಾಗಿ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಮಗೆ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ. ಅಂದರೆ ಮೈಸೂರಲ್ಲಿ ಕನ್ನಡ ಯೂಟ್ಯೂಬರ್ ಅವಾರ್ಡ್ ಅಂತ ಹೇಳಿಬಿಟ್ಟು ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಅದು ಬಂದುಬಿಟ್ಟು ಈವ್ನಿಂಗ್ ಇರೋದು. ನಾನು ಅಂದರೆ ಈ ಫಂಕ್ಷನ್ ಹೇಗಿರುತ್ತೋ ಅಂದರೆ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಕನ್ನಡ ಯೂಟ್ಯೂಬರ್ಸ್ ಅವಾರ್ಡ್ ಅನ್ನೋದು. ನೋಡ್ರದಾ ಹೆಂಗಿರುತ್ತೆ, ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅದೇ ಖುಷಿ ಆಯಿತು ನನಗೆ. ಸೊ ಇದನ್ನು ಯಾರು ಮಾಡ್ತಾ ಇದ್ದಾರೆ, ಹೇಗಿರುತ್ತೆ ಈ ಫಂಕ್ಷನ್, ಅದೆಲ್ಲದು ನಾನು ಅಲ್ಲಿ ಹೋದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಕನ್ನಡ ಯೂಟ್ಯೂಬರ್ಸ್ ಅವಾರ್ಡ್ ಅನ್ನೋದು ಮಾಡ್ತಾ ಇದ್ದಾರಲ್ಲ, ತುಂಬ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಸೊ ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಅವ್ರಿಗೂ ಎಂಕರೇಜ್ ಆಗಲಿ, ಜೊತೆಗೆ ಸೊ ನಮ್ಮಂಥ ಯೂಟ್ಯೂಬರ್ಸ್ಗೂ ಕೂಡ ಒಂದು ಎಂಕರೇಜ್ಮೆಂಟ್ ಸಿಗಲಿ ಅನ್ನೋದಕ್ಕೋಸ್ಕರ ಸೊ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನಾನು ಡೆಲಿವರಿ ಆಗತ್ತೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ಅಷ್ಟರಲ್ಲಿ ಈಗ ನನ್ನ ಡೆಲಿವರಿ ಆಗಿಲ್ಲ. ಸೊ ಹಾಗಾಗಿ ನಾನು ಬರ್ತೀನಿ, ಡೆಲಿವರಿ ಆದರೆ ಬರಲ್ಲ ಅಂತ ಹೇಳಿದೆ. ಅದು ಒಂದು ಕೆಲಸ ಇದೆ. ಸೊ ಈಗ ಹೋಗಿ ಫಸ್ಟು ತಿಂಡಿ ಮುಗಿಸ್ಕೋತೀನಿ ನಾನು. ತಿಂಡಿ ಮುಗಿಸ್ಕೊಂಡಾದ್ಮೇಲೆ ಬಾ ಚಿನಿಮಾ, ಇಲ್ಲಿ ಚಿನಿಮಾ ಸ್ಕೂಲ್ಗೆ ಹೋಗ್ಬೇಕೀಗ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ರೆಡಿ ಆಗಿದ್ದಾಳೆ ಬೆಳಗ್ಗೆನೆ. ಕಲರ್ ಡ್ರೆಸ್ ಅಂದರೆ ಅವಳಿಗೆ ಎಲ್ಲಿಗೋ ಹೋಗ್ತೀವಿ ಅಂತ ಅರ್ಥ. ಯೂನಿಫಾರ್ಮ್ ಅಂದರೆ ಸ್ಕೂಲು, ಕಲರ್ ಡ್ರೆಸ್ ಅಂದರೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿಗೆ ಹೋಗೋದಾ ಫಸ್ಟು? ಪಾರ್ಕು, ಆಮೇಲೆ ಶಾಪಿಂಗ್, ಆಮೇಲೆ ಒಂದು ಡೇ ಇವಳಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಕೊಟ್ಬಿಡ್ಬೇಕು. ಶಾಪಿಂಗು, ಪಾರ್ಕ್, ನೆಕ್ಸ್ಟ್ ಡೇ ಅದೇ ಬೇಕಂತಾರೆ. ಮತ್ತೆ ಹಾಂ, ಫಾರ್ಮ್ ಹೌಸ್ ಅಂತೆ. ಮತ್ತೆ ಮತ್ತಿನ್ನೆಲ್ಲಿಗೆ? ಎಲಿಫೆಂಟ್ನ ಕರ್ಕೊಂಡು ಹೋಗೋಣ. ಸರಿ, ನಾನು ಹೋಗಿ ತಿಂಡಿ ತಿನ್ಕೊಂಡು ಬರ್ತೀನಿ. ಅವಳು ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ. ತಿಂಡಿ ಮುಗಿಸ್ಕೊಂಡು ಹೊರಡೋದ. ಫ್ರೆಂಡ್ಸ್, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ಡೈಲಿ ಕುಡಿದು ಅಭ್ಯಾಸ ಆಗಿದೆ ಅಲ್ಲ, ಅದಕ್ಕಾಗಿ. ಸೊ ಇವತ್ತು ನಾನು ಅಗಾರೋ ಅವರ ಈ ಕಾಫಿ ಮೇಕರ್ನಲ್ಲಿ ಕಾಫಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಕಾಫಿ ಮಿಷನ್ ಯೂಸ್ ಮಾಡೋದಂತೂ ತುಂಬ ಅಂದರೆ ತುಂಬಾ ಈಸಿ. ಇದಕ್ಕೆ ಒಂದು ವಾಟರ್ ಟ್ಯಾಂಕ್ ಇರುತ್ತೆ. ವಾಟರ್ ಟ್ಯಾಂಕನ್ನು ತುಂಬಿ ಸ್ವಿಚ್ ಹಾಕಿದ್ರೆ ಆಯಿತು. ಇನ್ನು ಇದರ ಬಾಡಿ ಅಂತೂ ತುಂಬಾ ಕ್ಯೂಟ್ ಆಗಿದೆ, ತುಂಬ ಚಿಕ್ಕದಾಗಿದೆ. ಎಲ್ಲಿ ಬೇಕು ಅಂದರೆ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಕಾಫಿ ಪೌಡರ್ ಬದಲಾಗಿ ಕ್ಯಾಪ್ಸೂಲ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ನೆಸ್ಪ್ರೆಸ್ಸೋರವರ ಎಲ್ಲ ಕಾಫಿ ಕ್ಯಾಪ್ಸೂಲ್ಸ್ ಇದರಲ್ಲಿ ಇಡಿಸುತ್ತೆ. ಇದನ್ನು ಓಪನ್ ಮಾಡೋದು, ಕ್ಯಾಪ್ಸೂಲ್ನ ಹಾಕೋದು, ಬಟನ್ನ ಪ್ರೆಸ್ ಮಾಡೋದು ಅಷ್ಟೇ. ಇನ್ನು ಕ್ಯಾಪ್ಸೂಲ್ಸ್ ಬಂದುಬಿಟ್ಟು ನಮಗೆ ಅನೇಕ ಫ್ಲೇವರ್ಸ್ನಲ್ಲಿ ಸಿಗುತ್ತೆ. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಕ್ಯಾಪ್ಸೂಲ್ಸ್ನ ಹಾಕಿಬಿಟ್ಟು ಕಾಫಿನ ಮಾಡ್ಕೋಬಹುದು. ನಾನು ಸ್ಟಾರ್ಬಕ್ಸ್ ಅವರ ರೋಸ್ಟ್ ಕಾಫಿ ಕುಡಿಬೇಕು ಅಂತ ಹೇಳಿ ಅದೇ ಕ್ಯಾಪ್ಸೂಲ್ಸ್ನ ತರಿಸ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಕಾಫಿ ಮಾಡ್ಕೋಬಹುದು ಅಂತ. ಇದರಲ್ಲಿ ಕ್ಯಾಪ್ಸೂಲ್ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬಟನ್ ಪ್ರೆಸ್ ಮಾಡಿದ್ರೆ ಮುಗೀತು. ಸೊ ಫ್ರೆಂಡ್ಸ್, ಇದರಲ್ಲಿ ಸ್ಟ್ರಾಂಗ್ ಕಾಫಿ ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲ ಸ್ವಲ್ಪ ನೀರು ಜಾಸ್ತಿ ಆಗಿರಬೇಕು ಅಂದರೆ ಈ ಬಟನನ್ನು ಕ್ಲಿಕ್ ಮಾಡಬೇಕು. ಬಿಸಿ ಬಿಸಿ ಕಾಫಿ ರೆಡಿ ಆಗುತ್ತೆ. ಇದರಲ್ಲಿ ಹಾಲು, ಸಕ್ಕರೆ ಹಾಕ್ಕೋಬೇಕು ಅಂದರೆ ಹಾಕ್ಕೋಬೋದು, ಅಥವಾ ಹಾಗೆ ಬೇಕಂದ್ರೂ ಕೂಡ ಕುಡಿಬಹುದು. ಈ ರೀತಿಯಾಗಿ ಡಿಕಾಷನನ್ನು ಕೊಡುತ್ತೆ ಅದು. ನೋಡಿ, ಈಗ ಬಿಸಿ ಬಿಸಿ ರೋಸ್ಟ್ ಕಾಫಿ ರೆಡಿ. ನಮಗೆ ಹಾಟ್ ಕಾಫಿ ಬೇಕು ಅಂದರೆ ಹಾಲನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಬಿಸಿ ಹಾಲನ್ನ ಹಾಕ್ಕೋಬೇಕು. ಅದೇ ನಮಗೆ ಕೋಲ್ಡ್ ಕಾಫಿ ಬೇಕು ಅಂದ್ಕೊಳ್ಳಿ, ಹಾಲು ಮತ್ತು ಐಸ್ ಕ್ಯೂಬ್ಸನ್ನು ಹಾಕಿದ್ರೆ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ಸೊ ನಾನೀಗ ಹಾಟ್ ಕಾಫಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದ್ರ ಅರೋಮಾ ಅಂತೂ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡ್ತಿದ್ದೀನಿ. ಸೂಪರ್. ಇದೇ ಇಷ್ಟೊಂದು ಸ್ಟ್ರಾಂಗ್ ಇದೆ. ಮೇಲೆ ಓದಿದ್ರೆ ಇನ್ನೂ ಸ್ಟ್ರಾಂಗ್ ಇರುತ್ತೆ ಕಾಫಿ. ಅಮ್ಮಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಹಿಂಗಿದ್ರೆ. ಅದ್ರಿಗಂತಾನೆ ತೆಗ್ದೇ ಇದ್ದೀನಿ. ನಮ್ಮ ಅಮ್ಮಗೆ ಸ್ಟ್ರಾಂಗ್ ಕಾಫಿ ಇರ್ಬೇಕು. ನಮಗೆ ಮಾಡ್ತಾರಲ್ವ, ತುಂಬ ಸ್ಟ್ರಾಂಗ್ ಮಾಡಿಬಿಡ್ತಾರೆ.
ಸೊ ಇದೆಲ್ಲ ಆದಮೇಲೆ ಕ್ಯಾಪ್ಸೂಲ್ ಇಲ್ಲಿ ಬಿದ್ದಿರುತ್ತೆ, ಇದನ್ನು ತೆಗೆದ್ಬಿಟ್ಟು ಬಿಸಾಕೋದು. ಸೊ ಈಸಿಯಾಗಿ ಇದನ್ನು ಮೇಂಟೈನ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೂ ಕೂಡ ಈ ಅಗರೋರವರ ಕಾಫಿ ಮೇಕರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನಲ್ಲಿ ಹಾಗೆ ಅಗರೋರವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ನೀವು ಎಲ್ಲಿಯೇ ಬೇಕು ಅಂದರೆ ಅಲ್ಲಿ ಹೋಗಿ ತಗೋಬಹುದು. ಸೊ ಕಾಫಿ ಇಷ್ಟಪಡೋರಿಗೆ ಇದಂತೂ ತುಂಬಾ ಇಷ್ಟ ಆಗುತ್ತೆ. ಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಶೋಕಿ ಜಾಸ್ತಿ ಆಯ್ತು ಸಿನಿಮಾದು. ಫುಲ್ ಮಂಚಿದೆ ಹೊರಗಡೆ, ಕನ್ನಡಕ ಹಾಕೊಂಡ್ಬರ್ತಾಳ ಅವಳು. ಸರಿ, ಈಗ ಸ್ಕೂಲಿಗೆ ಹೊರಟಿದ್ದೀವಿ. ಸ್ಕೂಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಡೈರೆಕ್ಟಾಗಿ ಹಾಗೆ ಹೋಗೋಣ ಅಂದ್ಕೊಂಡಿದ್ದೆ. ಬೆಳಗ್ಗೆ ಟೈಮ್ನಲ್ಲಿ ಫುಲ್ಲು ರಶ್ ಇರುತ್ತೆ. ಮಧ್ಯಾಹ್ನದ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇದೇ 1 ಅವರ್ ಆಗಿಬಿಡುತ್ತೆ. ನನಗೆ 1 ಅವರ್ ಒಂದು ಕಡೆ ಕೂರ್ಬೇಕಂದ್ರೆ ಅಷ್ಟೊಂದು ಎನರ್ಜಿನೂ ಇರೋದಿಲ್ಲ, ಪೇಷನ್ಸು ಇರೋದಿಲ್ಲ, ಒಂಥರ ಆಗ್ತಾ ಇರತ್ತೆ. ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೀವಿ ನಾವು. ಫ್ರೆಂಡ್ಸ್, ನಾನಂತೂ ಪ್ರತಿ ಪೇರೆಂಟ್ಸ್ ಮೀಟಿಂಗಿಗೆ ಮಿಸ್ ಮಾಡದೆ ಹೋಗ್ತೀನಿ. ಏಕೆಂದರೆ ಸಿನಿಮಾ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ತಿಳ್ಕೊಬೇಕು ಅಂತ. ನೋಡಿ, ಇನ್ನೇನು ಸ್ಕೂಲ್ ಬಂತು, ಏನು ಹೇಳ್ತಾರೋ ಅವಳ ಬಗ್ಗೆ ಕೇಳಬೇಕು ಅನ್ನೋದು ತುಂಬಾ ಇದೆ. ನಮ್ಮ ಮಕ್ಳ ಬಗ್ಗೆ ನಮಗೆ ಕೆಲವೊಂದು ಗೊತ್ತಿರೋದಿಲ್ಲ, ಕೇಳಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಕ್ಲಾಸಲ್ಲಿ ಗಲಾಟೆ ಮಾಡ್ತೀಯ ನೀನು? ಗಲಾಟೆ ಮಾಡ್ತೀಯಾ? ಮಾಡಬಾರ್ದು. ಗುಡ್ ಗರ್ಲ್ ಅಲ್ಲ ನೀನು. ಇವಾಗ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಂದ್ರೆ ನಾನು ಬ್ಯಾಡ್ ಗರ್ಲ್ ಅಂತ. ಅದೆಂತ ಇವಾಗ ಗುಡ್ ಗರ್ಲ್ ಅದೆಂತ? ನೋ ಮ್ಯಾಮ್, ಶಿ ಇಸ್ ಗುಡ್ ಗರ್ಲ್. ಅರೆ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅದೆಂತ? ಬ್ಯಾಡ್. No, you have to be good girl, okay? You have to be good girl, okay? Will you be a good girl? Yes? Yes. ಮಿರರ್ ನೋಡ್ಕೊಂಡು ನಾವು ಇಲ್ಲಿ ಯೂರೋಫಿಟ್ ಮಾಡಿಸ್ತಾ ಇರ್ತೀವಿ, ಅವ್ರಿಗೆ ಯೂರೋಫಿಟ್ ಮೇಲೆ ಗಮನ ಇಲ್ಲ. ಅಲ್ಲೋಗಿ ಮಿರರ್ ಹತ್ರ ನಿಂತ್ಕೊಂಡು ಅವ್ರು ರೆಡಿ ಆಗೋದನ್ನ ನೋಡ್ತಿರ್ತಾರೆ. ಮನೆಯಲ್ಲೆಲ್ಲ ಹಾಗೆ ಮಾಡ್ತಾರ. ಅದೆಲ್ಲ ಜಾಸ್ತಿ ಇದೆ ರೆಡಿ ಆಗೋದು. ಯೂರೋಫಿಟ್ ಅಂದ್ರೆ ಸ್ವಲ್ಪ ಜುಂಬಾ ಟೈಪ್ ಆ ಥರ ಬರುತ್ತೆ ಮಕ್ಕಳಲ್ಲಿ. ಅದ್ರ ಮೈಂಡ್ಫುಲ್ ಪ್ಲೇಸ್ ಇದೆ ನೋಡಿ, ಇದೆಲ್ಲ ಮೈಂಡ್ಫುಲ್ ಪ್ಲೇಸ್ ಇದೆ ಯೂರೋಫಿಟ್. ಇದು ಬಂದುಬಿಟ್ಟು ಆ ಡೇ ಅವರು ಹೇಗಿರ್ತಾರೆ ಅದನ್ನ ಮೇಲೆ ಆ ಬೇಸ್ ಮೇಲೆ ಮಾರ್ಕ್ ಮಾಡಿರ್ತಾರೆ. ಸೊ ಅವಳು ಯೋಗ ಮಾಡೋದಾಗಿರ್ಬೋದು, ಸೊ ಕಲಿಯೋದಾಗಿರ್ಬೋದು, ಅದೆಲ್ಲ ಆ ದಿನಕ್ಕೆ ಮಕ್ಕಳು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಸೊ ಅದ್ರ ಮೇಲೆ ಮಾಡ್ತಾರಂತೆ. ಬಟ್ ಇದೇ ಥರನೇ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಒಂದೊಂದು ದಿನ ಒಂದೊಂದು ಥರ ಇರ್ತಾರೆ ಅಂದರು. Wiggle your fingers now. Wiggle, wiggle, wiggle 5 fingers. Very good. These are the 5 fingers. ಸೊ ಈ ಥರ ಕಿಟ್ ತೊಗೊಂಡ್ವಿ, ಅವಳ ಬಗ್ಗೆ ಸಾಕಷ್ಟು ವಿಚಾರನ ತಿಳ್ಕೊಂಡ್ವಿ. ಹೇಳಿದ್ರು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು 1/2 hour ಎಕ್ಸ್ಟೆಂಡ್ ಆಗುತ್ತಂತೆ. ಅಂದರೆ 1 ಗಂಟೆವರೆಗೂ ಇರುತ್ತೆ ಅವಳಿಗೆ ಸ್ಕೂಲು. ಅದು 3 months ಮಾತ್ರ, ಮಾರ್ಚ್ವರೆಗೂ ಇರುತ್ತೆ ಅಂತ ಹೇಳಿದ್ರು. ಸೊ ಈ ಥರ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಫ್ರೆಂಡ್ಸ್, ಇನ್ನು ಈಗ ತಾನೇ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಿ. ನಿಜವಾಗ್ಲೂ ಪೇರೆಂಟ್ಸ್ ಮೀಟಿಂಗ್ ಹೋದರೆ ಎಷ್ಟೊಂದು ವಿಷಯಗಳನ್ನು ನಮ್ಮ ಮಕ್ಕಳ ಬಗ್ಗೆ ತಿಳ್ಕೊತೀವಿ ಗೊತ್ತಾ. ಅಂದರೆ ಕೆಲವು ಹೆಂಗಿರುತ್ತೆ ಅಂದರೆ ಮನೇಲಿರೋ ಥರ ಸ್ಕೂಲಲ್ಲಿರಲ್ಲ, ಸ್ಕೂಲಲ್ಲಿ ಇರೋ ಥರ ಮನೇಲಿರಲ್ಲ. ಸೊ ಇವತ್ತು ಹೋಗಿ ತುಂಬಾ ಒಳ್ಳೇದಾಯ್ತಲ್ಲ ರಜ? ಏಕೆಂದರೆ ನನಗೆ ಕೆಲವೊಂದು ಡೌಟ್ಸ್ ಇತ್ತು. ಅವಳು ಕೆಲವೊಂದು ನಮಗೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಸರಿಯಾಗಿ ಹೇಳ್ತಿರ್ಲಿಲ್ಲ. ಬಟ್ ಅಲ್ಲಿ ಅವರ ಮ್ಯಾಮ್ ಕೇಳೋದೆ ಪಟ 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 ಅಂತ ಹೇಳಿ ಆನ್ಸರ್ ಮಾಡ್ತಾಯಿದ್ಲು. ಸೊ ಅದೆಲ್ಲ ನೋಡಿ ಖುಷಿ ಆಯಿತು. ಅವರು ಹೇಳ್ತಾಯಿದ್ರು, ನೀವೇನು ಟೆನ್ಷನ್ ತೊಗೋಬೇಡಿ, ಅವಳು ಚೆನ್ನಾಗಿದ್ದಾಳೆ, ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಳೆ, ಎಲ್ಲದರಲ್ಲೂ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ 1 ವೀಕಿಂದ ಸ್ವಲ್ಪ ನಾಟಿ ಆಗಿದ್ದಾಳಂತೆ. ಅಜ್ಜಿ ಬಂದಿದ್ದಾರಲ್ಲ, ಅಜ್ಜಿ ಬಂದ್ರೆ ಪ್ರೀತಿ ಜಾಸ್ತಿ. ಸ್ಕೂಲಲ್ಲಿ ಒಂದು ಕಡೆ ಕೂರಲ್ಲಂತೆ, ಕ್ಲಾಸಲ್ಲಿ ಯಾಕೆ ಓಡಾಡೋದು ಇಲ್ಲಿ ಬಿಡಿ, ಈ ವಯಸ್ಸಲ್ಲಿ ಮಾಡಿದ್ರೆ ಯಾವ ವಯಸ್ಸಲ್ಲಿ ಮಾಡಬೇಕು? ಸೊ ಅವಳು ಈ ಏಜಿಗೆ ಅವಳು ಇದಿಷ್ಟು ಮಾಡೋದೇ ಗ್ರೇಟು. ಯಾಕೆಂದರೆ ನಾವೆಲ್ಲ ಏನು ಬರ್ತಾಯಿತ್ತು, ನಮಗೆ ಏನೂ ಬರ್ತಿರ್ಲಿಲ್ಲ ಅವಾಗಿನ್ಗೆ. ಅವ್ರ ಟೀಚರ್ಸ್ ಹೇಳ್ತಾ ಇದ್ದಾರೆ. ಸೊ ಅವಳಿಗೆ ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಅಂದರು. ಇದು ಒಂದು ಕಿಟ್ ಕಳಿಸಿದ್ದಾರೆ ಅವರಿಗೆ, ಈ ಥರ ಕಳಿಸ್ತಾ ಇರ್ತಾರೆ ಅವಾಗ. ಬರೀ ಅದೊಂದೇನ ಇದ್ದಿದ್ದು ಅದರಲ್ಲಿ? ಇದು ಏನೇನಾಯ್ತು, ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಅವಳಿಗೆ ಮಾಡೋಕ್ಕೆ ತುಂಬ ಇಷ್ಟ. ವೆಯ್ಟ್ ಮಮ್ಮಿ, ವೆಯ್ಟ್ ಅಂತ. ಇದರಿಂದ ತೆಗಿಬೇಕೆ ನಾವೆಂದ ಸಿನಿಮಾ ನನಗೆ ತೋರಿಸ್ಕೊಡ್ತೀಯಾ? ಅದೇ ಇದೆಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಆಲ್ರೆಡಿ ಅಲ್ಲ, ಅದಕ್ಕೆ ಮಾಡ್ತಿದ್ದಾಳೆ ಅವಳು.
ಏನು ಮಾಡ್ಬೇಕು ಚಿನ್ನದ? ಸರಿ, ನಾನೀಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸ. ಇನ್ನು ಇವತ್ತು ಮಧ್ಯಾಹ್ನ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಯಾಕೋ ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿ ತುಂಬ ಆಸೆ ಆಗ್ತಾಯಿತ್ತು. ಅದಕ್ಕಾಗಿ ಇವತ್ತು ನಮ್ಮ ಅಮ್ಮನ ಕೈಯಲ್ಲಿ ಚಿಕನ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ. ಸೊ ಈ ಬಿರಿಯಾನಿ ರೆಡಿ ಆಗಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಏನಾದರೂ ಫ್ರೂಟ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಪಪ್ಪಾಯ. ಇದು ಪಪ್ಪಾಯ ಅನ್ಸೋದೇ ಇಲ್ಲ, ಇದು ಒಂಥರ ಮ್ಯಾಂಗೋ ಥರ ಇದೆ. ಸ್ವೀಟ್ ಇದೆ, ತಿಂದರೆ ಗೊತ್ತಾಗುತ್ತೆ. ತುಂಬ ಸ್ವೀಟ್ ಇದೆ. ಪಪಾಯ ತಿನ್ಬೋದು, ನಾನು ನಮ್ಮ ತೋಟದ ಪಪಾಯ ತಿಂತೀನಿ. ಆದರೆ ಚೆನ್ನಾಗಿ ಹಣ್ಣಾಗಿರುವಂತಹ ಪಪಾಯ ತಿನ್ನಬೇಕು. ನಾನು ಅವಾಗವಾಗ ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ತಿಂತಾ ಇರ್ತೀನಿ. ಅದೇ ನಿನ್ನ ಮನೆನಾ? ಅದು ನಿಂದ? ಅದು ನಾನು ಮಗುಗಂತ ಹೇಳಿ ತರ್ಸಿದ್ದೀನಿ. ಅದನ್ನ ಒಳಗಡೆ ಅವಳು ಹಾಸ್ಕೊಂಡ್ಬಿಟ್ಟು ಏನು ಬೇಡ ನೋಡಿದೆ. ದಿಂಬು ಗೊಂಬೆಗಳು ಎಲ್ಲದೂ ಇದ್ರಲ್ಲಿ ಹಾಕೊಂಡ್ಬಿಡ್ತಾಳೆ. ಹೋಗಿ ಬಿಡು ಪಾಪ, ಅವಳು ಆದರೂ ಆಟ ಖುಷಿ ಪಡಲಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ನು. ಫ್ರೆಂಡ್ಸ್, ಫಸ್ಟು ಚಿಕನ್ನ ಸ್ವಲ್ಪ ಏನು ಹೇಳ್ತಾರೆ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅನ್ನನೂ ಕೂಡ ಅಷ್ಟೇ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಈಗ ದಮ್ಗೆ ಹಾಕ್ತಾರೆ. ನಾನು ಇದು ಕುಕ್ಕರಲ್ಲೇ ಮಾಡಿಬಿಡಿ ಅಂದೆ, ಬಟ್ ಈ ಥರನೂ ಚೆನ್ನಾಗಿರುತ್ತೆ, ಸೊ ನಿನ್ಗೆ ಇಷ್ಟ ಆಗುತ್ತೆ ಟೇಸ್ಟ್ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಸೊ ನನಗಂತೂ ಈಗ ಹೊರಗಡೆ ತಿನ್ನಬೇಕು, ಅದು ತಿನ್ನಬೇಕು, ಚಾಟ್ಸ್ ತಿನ್ನಬೇಕು ಆ ಥರ ಏನೂ ಇಲ್ಲ. ಸೊ ಈ ಥರ ಬಿರಿಯಾನಿ ಟ್ರೈ ಮಾಡಬೇಕು, ನಾರ್ತ್ ಇಂಡಿಯನ್ ತಿನ್ನಬೇಕು, ಸೌತ್ ಇಂಡಿಯನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಆ ಟೈಮ್ನಲ್ಲಿ ಕೆಲವೊಂದು ಸಲ ನನಗೆ ರಾಜು ಮಾಡಿಕೊಡ್ತಾರೆ. ಈಗ ಅಮ್ಮ ಬಂದಿರೋದ್ರಿಂದ ನನಗೇನೆಲ್ಲ ತಿನ್ನಬೇಕು ಅನಿಸುತ್ತೋ ಅದನ್ನೆಲ್ಲ ನಮ್ಮಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ಅದು ಅಲ್ಲದೆ ನನಗೆ ಕಾಲು ಅವಾಗವಾಗ ಊದ್ಕೋತಾ ಇರುತ್ತಲ್ವ, ನಮ್ಮಮ್ಮ ಹೇಳ್ತಿರ್ತಾರೆ ನಿಂಗೇನಾದರೂ ತಿನ್ಬೇಕು ಅನ್ಸಿದ್ರೆ ಇವಾಗಲೇ ತಿಂದುಬಿಡು. ಆವಾಗ ಹೇಳ್ತಾಯಿದ್ರು ನಮ್ಮ ಟೈಮ್ನಲ್ಲೆಲ್ಲ, ಏನಾದರೂ ತಿನ್ನಬೇಕು ಅಂತ ಆಸೆ ಆದ್ರೇ ಕಾಲು ಊದ್ಕೊಳ್ಳುತ್ತೆ ಆ ಥರ ಅಂತ ಹಾಗೆ ಹೇಳ್ತಾಯಿದ್ರು. ಬಟ್ ನನಗೆ ಆ ಥರ ಏನು ಪರ್ಟಿಕ್ಯುಲರಾಗಿ ತಿನ್ನಬೇಕು ಅಂತ ಆಸೆ ಏನೂ ಇಲ್ಲ. ಏನಾದರೂ ತಿನ್ಬೇಕು ಅನ್ನಿಸ್ದಾಗ ನಾನೇ ಕೇಳಿಬಿಡ್ತೀನಿ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ. ಬಟ್ ಕಾಲು ಊದ್ಕೊಳ್ಳೋದು ನನ್ನ ಪ್ರಕಾರ ಏನು ಅನಿಸುತ್ತೆ ಅಂದರೆ, ನಾವು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿರ್ತೀವಿ, ಜಾಸ್ತಿ ನಡೆದಿಲ್ಲ ಅಂದರೂ ಕೂಡ ಕಾಲು ಬಾವು ಬರೋದು ಆ ಥರ ಆಗುತ್ತಲ್ವ. ಹಬ್ಬ ಇನ್ನು ಈ ಬಿರಿಯಾನಿ ರೆಡಿ ಆಗೋಷ್ಟೊತ್ತಿಗೆ ನಾನು ಕೂಡ ಹೋಗಿ ಒಂದು ನಿದ್ದೆ ಮಾಡ್ಕೊಂಡು ಬಂದೆ, ನಾನು ಚಿನ್ನಿಮ್ಮ ಇಬ್ಬರು. ಅಷ್ಟರಲ್ಲಿ ಅಡುಗೆ ರೆಡಿ ಆಗದೆ ಅಮ್ಮ ಎಬ್ಸಿದ್ರು. ಸೊ ಈಗ ಬಿಸಿ ಬಿಸಿಯಾಗಿ ಬಿರಿಯಾನಿ, ಅದ್ರ ಜೊತೆಗೆ ಸ್ವಲ್ಪ ಸ್ಯಾಲೆಡ್ಡು, ಮೊಸರು ಪಚ್ಚಡಿ ಮಾಡಿದ್ದಾರೆ, ತಿಂತಾಯಿದ್ದೀವಿ ಈಗ. ಇನ್ನು ಅದು ಅಲ್ಲದೆ ನನಗೆ ಇವಾಗ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ತಾ ಇರುತ್ತೆ ಆವಾಗವಾಗ ಅಂತ ಹೇಳಿದ್ನಲ್ವ. ಒಂದು ಸಲ ಹೋಗಿ ಡಾಕ್ಟರ್ನ ವಿಸಿಟ್ ಮಾಡಿ ಚೆಕ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಊಟ ಮುಗಿಸ್ಕೊಂಡು ಆ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಚಿನ್ನಿಮ್ಮ ಈಗ ಡ್ರೆಸ್ ಹಾಕ್ಕೊಂಡಿದ್ದೀವಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ತಿರುಗು ಚಿನ್ನಿಮ್ಮ, ತಿರುಗು. ಚೆನ್ನಾಗಿದೆ ಅಲ್ಲ, ಸ್ವಲ್ಪ ಲೂಸ್ ಆಗಿದ್ರಿಂದ ಚೆನ್ನಾಗಿದೆ. ಸೊ ನಾನೇ ಟೈಟ್ ಮಾಡಿಸಿಲ್ಲ, ಸ್ವಲ್ಪ ನನಗೆ ಕಂಫರ್ಟಬಲ್ ಆಗಿರಲಿ ಅಂತ. ಬಟ್ ಅವಳಿಗೂ ಚೆನ್ನಾಗೇ ಕಾಣಿಸ್ತಾ ಇದೆ, ಇಬ್ಬರಿಗೂ ಸೇಮ್ ಚೆನ್ನಾಗಿದೆ ಚಿನ್ನಿ. ವಾ, ಸರಿ, ಇನ್ನು ನಾವೀಗ ರೆಡಿ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ. 7 o'clock ಅಂತ ಹೇಳಿದ್ದಾರೆ. ನೋಡೋದ ಯಾರೆಲ್ಲ ಬರ್ತಾರೆ ಅಂತ. ನಾನು ಹೋಗ್ತಾ ಇದ್ದೀನಿ, ಬಾ ಹೋಗೋಣ. ಫ್ರೆಂಡ್ಸ್, ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ, ಹಾಗಾಗಿ ಈಗ ಹೊರಟಿದ್ದೀವಿ. ನಾನು, ರಾಜು, ಚಿನ್ನಿಮ್ಮ ಮತ್ತು ನಮ್ಮಮ್ಮ. ಅಮ್ಮ ಒಬ್ಬರೇ ಮನೇಲಿ ಇರ್ತಾರಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವರು ಅನ್ಕೋಬೋದು ಈ ಟೈಮ್ನಲ್ಲಿ ಹೋಗೋದು ಅವಶ್ಯಕತೆ ಇದೆಯಾ ಅಂತ ಹೇಳಿಬಿಟ್ಟು, ಬಟ್ ನನಗೂ ತುಂಬ ಆಸೆ ಇದೆ. ಜೊತೆಗೆ ಇದು ತುಂಬ ತಿಂಗಳುಗಳಿಂದ ಪ್ಲ್ಯಾನ್ ಮಾಡಿರೋವಂಥದ್ದವರು. ಸೊ ನಾನು ಕೂಡ ಈ ಅವಾರ್ಡ್ ಫಂಕ್ಷನ್ ಯಾವಾಗತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಜೊತೆಗೆ ಸೊ ಅದು ಕರೆಕ್ಟಾಗಿ ಡೆಲಿವರಿ ಟೈಮ್ಗೆ ಇಟ್ಕೊಂಡ್ಬಿಟ್ಟಿದ್ರಾ, ನಾನು ಮಿಸ್ ಮಾಡ್ಕೋತೀನಿ ಏನೋ ಅಂದ್ಕೊಂಡಿದ್ದೆ. ಅವ್ರಿಗೆ ಅದು ಅಲ್ಲದೆ ನಾನು ಹೇಳಿದ್ದೆ, ನಾನು ಡೆಲಿವರಿ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಬರ್ತೀನಿ ಅಂತ. ತುಂಬ ಜನರು ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ನೋಡಿ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಇಷ್ಟು ಜನರು ಇದ್ದಾರೆ ಅಂತ ಹೇಳಿ ನನಗೂ ರಾಜುಗೂ ಖುಷಿ ಅನ್ನಿಸ್ತು. ನಾವಿಬ್ಬರು ಅದೇ ಮಾತಾಡ್ಕೋತಾ ಇದ್ವಿ, ಎಷ್ಟು ಜನ ನಮಗೆ ಗೊತ್ತೇ ಇರೋದಿಲ್ಲ ಅಲ್ವಾ, ನಮ್ಮ ಕರ್ನಾಟಕದಲ್ಲೂ ಎಷ್ಟೊಂದು ಯೂಟ್ಯೂಬರ್ಸ್ ಇದ್ದಾರೆ ಅನ್ನೋದು ನಾವು ಇಲ್ಲಿ ನೋಡ್ಬೋದು. ನೋಡಿ, ಇವರೆಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸು. ಬಟ್ ನಾನಿರೋ ಪರಿಸ್ಥಿತಿ ನೋಡಿಬಿಟ್ಟು ನಾನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದೆ. ಸೊ ನನ್ನನ್ನು ಕರೆದ್ರು, ಏಕೆಂದರೆ ನನಗೆ ತುಂಬ ಹೊತ್ತು ಕೂರೋಕ್ಕೂ ಆಗಲ್ಲ ಅಂತ ಹೇಳಿ ಅವರಿಗೂ ಗೊತ್ತಿತ್ತು. ಹಾಗಾಗಿ ನಾನು ಹೋಗೋದೇ ನನ್ನನ್ನು ಇನ್ವೈಟ್ ಮಾಡಿದ್ರು.
ನಾನು ಚಿನಿಮಾ ಈಗ ಹೋಗ್ತಾ ಇದ್ದೀವಿ. ಇದು ಸ್ಪೆಷಲ್ ಅವಾರ್ಡ್. ಇದಕ್ಕೆ ಯಾವುದೇ ಆದಂತಹ ನಾಮಿನೀಸ್ ಇಲ್ಲ. ಇದು ಜನಗಳೇ ಮೆಚ್ಚಿರುವಂತಹ ಒಂದು ಸ್ಪೆಷಲ್ ಕ್ಯಾಟಗರಿ. ಅದಕ್ಕೋಸ್ಕರ ಯಾವುದೇ ಆದಂತಹ ನಾಮಿನೇಷನ್ ಇಲ್ಲ. ಅಂಡ್ ದೆನ್ ಮೈ ವಿಲೇಜ್ ಲೈಫ್ ಅವ್ರು ಏನಿದ್ದಾರೆ, ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ ಬಂದಿದ್ದಾರೆ, ಕನ್ಸೀವ್ ಇದ್ರು ಕೂಡ. ನಿಜವಾಗ್ಲೂ ಆ ಒಂದು ಕನ್ಸೀವ್ನೆಸ್ ಅಲ್ಲೂ ಕೂಡ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೆ ನಿಜವಾಗ್ಲೂ ಅವರು ಕೂಡ ಗ್ರೇಟ್ ಇದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್ ಬಂದಿರೋದಕ್ಕೆ. ಸೊ ಈ ಅವಾರ್ಡ್ ತೊಗೊಳ್ಬೇಕಾದ್ರೆ ನನಗೆ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ, ಯಾಕೆಂದರೆ ನಿಮ್ಮೆಲ್ಲರ ಸಪೋರ್ಟಿಂದ, ಸೊ ನಿಮ್ಮ ಎಂಕರೇಜ್ಮೆಂಟಿಂದ ನಾನು ಈ ಅವಾರ್ಡ್ ತೊಗೊಳ್ಳಿಕ್ಕೆ ಸಾಧ್ಯ ಆಯಿತು. ಏಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ವಿಡಿಯೋಸ್ ಮಾಡ್ಬೋದು, ಅದರ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಎಂಕರೇಜ್ಮೆಂಟ್, ಒಳ್ಳೆ ಕಾಮೆಂಟ್ಸ್ ಕೂಡ ತುಂಬ ಮುಖ್ಯ ಅಲ್ವಾ. ಮ್ಯಾಮ್ ಹೇಗೆ ಅನಿಸ್ತಿದೆ ಮ್ಯಾಮ್ ಇದು ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಾ ಇದೆ? ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಇಲ್ಲೆಲ್ಲರೂ ಕನ್ನಡಿಗರಿದ್ದಾರೆ, ಅದೇ ತುಂಬ ಖುಷಿ ವಿಷಯ. ಸೊ ನಮ್ಮ ಕನ್ನಡಿಗರು ಯಾರಿಗೂ ಕಡಿಮೆ ಇಲ್ಲ. ಈಗ ಯೂಟ್ಯೂಬ್ನಲ್ಲಿ ಕನ್ನಡ ಕಂಟೆಂಟ್ ಕೂಡ ಜಾಸ್ತಿ ಆಗಬೇಕು. ಬೇರೆ ಕಂಟ್ರಿಗಳಿಗೆ ಅಥವಾ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದವ್ರು ಏನು ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಈ ಥರ ಯೂಟ್ಯೂಬರ್ಸ್ ಇನ್ನೂ ಜಾಸ್ತಿಯಾಗಿ ಬರಬೇಕು. ಫಸ್ಟ್ ಆಫ್ ಆಲ್ ನಾನು ಪುನೀತ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಯಾರು ಕೂಡ ಈ ಥರ ಅವಕಾಶ ನಮಗೆ ಮಾಡಿಕೊಟ್ಟಿಲ್ಲ ಯೂಟ್ಯೂಬರ್ಸ್ಗೆ. ಸೊ ನಮ್ಮನ್ನು ಗುರುತಿಸಿಲ್ಲ. ಸೊ ಜನರು ಗುರುತಿಸಿದ್ದಾರೆ, ಬಟ್ ಈ ಥರ ಅವಾರ್ಡ್ ಕೊಡೋದು ಫಸ್ಟ್ ಟೈಮ್ ನಮಗೂ ಒಂಥರ ಖುಷಿ ಅನ್ನಿಸ್ತಾ ಇದೆ. ಇರೋರನ್ನೆಲ್ಲರನ್ನೂ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಇಷ್ಟು ಜನರು ಯೂಟ್ಯೂಬರ್ಸ್ ಇದ್ದಾರಾ, ನಮ್ಮ ಕನ್ನಡದಲ್ಲೂ ಇದ್ದಾರಾ ಅನ್ನೋದು ಖುಷಿ ವಿಷಯ. ಸೊ ಇನ್ನೂ ಇದೇ ರೀತಿಯಾಗಿ ಒಳ್ಳೆ ಕಂಟೆಂಟ್ನ ನಾವು ಕನ್ನಡಿಗರಾಗಿ ಕೊಡಬೇಕು ಅಂತ ಹೇಳಿ ಕಳಿಸ್ತೀವಿ. ಮ್ಯಾಮ್ ನಿಮಗೆ ಯಾಕೆ ಹಳ್ಳಿ ಸೊಗಡನ್ನೇ ತೋರಿಸ್ಬೇಕು ನಮ್ಮ ಜನಗಳಿಗೆ ಅಂತ ಅನ್ನಿಸ್ತು ಯೂಟ್ಯೂಬಲ್ಲಿ? ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾನು ಹಳ್ಳಿಯಿಂದ ಬಂದವಳೆ. ಚಿಕ್ಕ ವಯಸ್ಸಿನಿಂದ ನಾವು ಹಳ್ಳಿಯಲ್ಲೇ ಬೆಳೆದಿದ್ದು. ಬಟ್ ಇವಾಗ ನೋಡ್ತಾ ಇದ್ರೆ ಈ ಹಳ್ಳಿ ವಾತಾವರಣ ಆಗಿರ್ಬೋದು, ಹಳ್ಳಿ ಮನೆಗಳಾಗಿರ್ಬೋದು, ಅದೆಲ್ಲ ತುಂಬ ಕಡಿಮೆ ಆಗಿದೆ. ಬಟ್ ಆ ಚೈಲ್ಡ್ಹುಡ್ ಮೆಮೊರಿ ಅನ್ನೋದು ಮರಿಬಾರ್ದು. ಅದನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು ಅನ್ನೋದು ಒಂದು ಖುಷಿ ವಿಷಯ. ಅಟ್ಲೀಸ್ಟ್ ವಿಡಿಯೋ ನೋಡಿ ಆದರೂ ಅವಾಗಿನ ಟೈಮ್ನಲ್ಲಿ ನಾವು ಹೀಗಿದ್ವಿ, ನಮ್ಮ ಹಿರಿಯರು ಹೀಗಿದ್ರು ಅನ್ನೋದು ತಿಳಿಬೇಕು ಅನ್ನೋದಕ್ಕೋಸ್ಕರ ಆ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ. ಓಕೆ ಮ್ಯಾಮ್, ಓಕೆ. ನಿಮ್ಮ ಕಾನ್ಸೆಪ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಹೀಗೆ ನೀವು ಮುಂದುವರಿತಾ ಇರಿ, ನಿಮಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಮ್ಯಾಮ್ ಈ ಪ್ರೋಗ್ರಾಮ್ಗೆ ಬಂದಿದ್ದಕ್ಕೆ ಆ್ಯಂಡ್ ದೆನ್ ಇಲ್ಲಿ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಮನ್ನು ಗುರುತಿಸಿ ಕೊಟ್ಟಿದ್ದಕ್ಕೆ ನಮಗೆ ಈ ಆಪರ್ಚುನಿಟಿ ಸಿಕ್ಕಿರೋದು ತುಂಬ ಖುಷಿ ಆಗ್ತಾ ಇದೆ. ಸೊ ಇನ್ನೂ ಈ ಥರ ಪ್ರೋಗ್ರಾಮ್ಗಳು ಮುಂದೆ ಬರಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಫ್ರೆಂಡ್ಸ್, ಇನ್ನು ಅವಾರ್ಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಲಿಕ್ಕೆಲ್ವ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಇವತ್ತು ನಾನು ಹಾಕ್ಕೊಂಡಿರೋ ಡ್ರೆಸ್ಸು, ಅವಾರ್ಡು ಎಲ್ಲ ಮ್ಯಾಚಿಂಗ್ ಆಗಿದೆ. ಇನ್ನು ನಮಗೆ ಈ ಅವಾರ್ಡ್ ಸಿಕ್ಕಿದ್ದು ಮೈ ವಿಲೇಜ್ ಲೈಫ್ ಚಾನಲ್ಗೆ. ಆ್ಯಂಡ್ ಚಿನಿಮಾ ನಾನು ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ನೋಡಿ. ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಹೇಳಿಲ್ವಾ ಈ ಅವಾರ್ಡ್ ನಿಮ್ಮಿಂದನೇ ಸಿಕ್ಕಿದ್ದು ಅಂತ ಹೇಳಿಬಿಟ್ಟು. ಸೊ ಅದೇ ಇದರಲ್ಲಿ ಕೂಡ ಬರೆದಿದ್ದಾರೆ ನೋಡಿ. ಆ್ಯಂಡ್ ನಮ್ಮ ಚಿನಿಮಾಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಅದೇ ರೀತಿಯಾಗಿ ಇನ್ನೂ ಬೇರೆ ಯೂಟ್ಯೂಬರ್ಸ್ ಎಲ್ಲ ಅವಾರ್ಡ್ಸ್ನ ಹೋಗಿ ತಗೊಳ್ತಾ ಇದ್ದಾರೆ. ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಇನ್ನು ಅದಾದಮೇಲೆ ನೈಟ್ ಡಿನ್ನರ್ ಅಲ್ಲೇ ನಮಗೆ ಅರೇಂಜ್ ಮಾಡಿದರು. ಇನ್ನು ಊಟ ಕೂಡ ಅಲ್ಲೇ ಮುಗಿಸ್ಕೊತಾ ಇದ್ವಿ. ಜೊತೆಗೆ ಪುನೀತ್ ಅವರು ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾಯಿದ್ರು. ಮಾತ್ರ ಈ ಅವಾರ್ಡ್ ಫಂಕ್ಷನ್ ಚೆನ್ನಾಗಿ ಒಳ್ಳೆ ಎಂಟರ್ಟೈನಿಂಗ್ ಆಗಿ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಇತ್ತು. ಸೊ ಊಟ ಮಾಡ್ಕೋತಾ ಹಾಗೆ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ಕೂಡ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ತುಂಬಾ ಮುದ್ದಾಗಿ ಮಾಡ್ತಾಯಿದ್ರು ಡ್ಯಾನ್ಸ್ ಮಾತ್ರ. ಇನ್ನು ನಮ್ಮ ಚಿನಿಮಾ ಏನೋ ಸ್ಕೂಲ್ ಫಂಕ್ಷನ್ ಅಂದ್ಕೊಂಬಿಟ್ಟವಳೆ. ಅದಕ್ಕೆ ನಾನು ಹೋಗ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡು ಏನೂ ಮಾಡೋದಿಲ್ಲ ಅವಳು. ಅಲ್ಲಿ ಹೋಗ್ಬಿಟ್ರೆ ಬ್ಲ್ಯಾಂಕ್ ಆಗಿಬಿಡ್ತಾಳೆ. ಅಯ್ಯೋ ಯಾರು ಇಲ್ವಲ್ಲ, ಗೊತ್ತಿಲ್ಲ, ಯಾರು ಗೊತ್ತಿರೋರೇ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾಳೆ. ಹೋಗಬೇಕು ಅಂತ ಎಲ್ಲ ಚೇರ್ಸ್ ಎಲ್ಲ ಅಡ್ಡ ಇತ್ತು, ಹಾಗಾಗಿ ಸುಮ್ಮನೆ ಕುತ್ಕೊಂಡಿದ್ದಾಳೆ. ಆ್ಯಂಡ್ ಇನ್ನು ನನಗೆ ಅಲ್ಲೇ ಆಲ್ರೆಡಿ ಒಂದು 2 hours ಮೇಲೇ ಆಗಿಬಿಟ್ಟಿತ್ತು. ಹಾಗಾಗಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸರಿ ನಾವಿನ್ನು ಹೊರಡೋದಾ ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ.
ಯಾಕೆಂದರೆ ನಾವು ಮನೆಗೆ ಹೋಗೋದು ಒಂದು 10 o'clock ಅಂತೂ ಆಗೇ ಆಗುತ್ತೆ, ಹಾಗಾಗಿ ಬೇಗ ಹೋಗಬೇಕು ಅಂದ್ಕೊಂಡ್ವಿ. ಸೊ ನಮಗೆ ಬ್ರದರ್ ಕಾಂಟ್ಯಾಕ್ಟ್ ಮಾಡಿ ನನಗೆ ಇವೆಂಟ್ಗೆ ಇನ್ವೈಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಸೋ ಮಚ್. ನಮಗೆ ತುಂಬ ಖುಷಿ. ಅದು ಅಲ್ಲದೆ ನಮ್ಮ ಅವ್ರ ವೈಫ್ ಬಂದುಬಿಟ್ಟು ನಮ್ಮ ಫಾಲೋವರ್ ಅನ್ನೋದು ಕೇಳಿದ್ರೆ ತುಂಬ ತುಂಬ ಕಾವ್ಯ ಶಹಿಕಾ ಅನ್ನೋದು ಬಂದಿದೆ. ನೋಡ್ತಾ ಇರ್ತೀನಲ್ಲ ನನ್ನ ಫಾಲೋವರ್ ಆ್ಯಂಡ್ ನಿಜ ನನಗೆ ನನ್ನ ಫಾಲೋವರ್ ಅಂತ ಕೇಳೋದೆ ಎಷ್ಟು ಖುಷಿ ಆಯಿತು ಗೊತ್ತಾ. ಅವರು ನಾನು ಹೋಗೋದೆ ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡು ಮಾತಾಡ್ಸೋದಾಗಿರ್ಬೋದು, ಒಳ್ಳೆ ನನಗೆ ಒಂದು ಸಿಸ್ಟರ್ ಥರ, ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಿದ್ರು. ತುಂಬ ಖುಷಿ ಅನ್ನಿಸ್ತು. ಸೊ ಅದಕ್ಕೆ ಅವರಿಬ್ಬರ ಗಂಡ ಹೆಂಡ್ತಿನ ಮನೆಗೆ ಇನ್ವೈಟ್ ಮಾಡಿದೆ, ಫ್ರೀ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ನನಗೆ ನಮ್ಮ ವ್ಯೂವರ್ಸ್ ಅಂದರೆ ನನಗೆ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ದಾರೆ ಅನ್ನೋಷ್ಟು ಖುಷಿ ಆಗಿಬಿಡುತ್ತೆ. ಸೊ ಜೊತೆಗೆ ಏನಾಗುತ್ತೆ ಗೊತ್ತಾ, ನನ್ನ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ವ ಅವರಿಗೆ, ನಾನು ಈಸಿಯಾಗಿ ಅವ್ರ ಜೊತೆ ಮಿಂಗಲ್ ಆಗಲಿಕ್ಕೂ ನನಗೂ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ಅವ್ರಿಗೂ ನಾನು ಪರಿಚಯ ಇರ್ತೀನಲ್ವ, ಅವ್ರಿಗೂ ಇಷ್ಟ ಆಗುತ್ತೆ. ಇನ್ನು ಅವಾರ್ಡ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು. ಅವಾರ್ಡ್ ತಗೊಂಡು ನಾವೀಗ ಹೊರಟ್ವಿ. ಫ್ರೆಂಡ್ಸ್, ಇನ್ನೇನು ಈಗ ಮನೆಗೆ ಹೊರಟಿದ್ದೀವಿ. ಟೈಮ್ ಬಂದು 10 o'clock ಆಗಿದೆಯಾ? 10 o'clock ಆಗಿದ್ದಿಲ್ಲ ರಜು? ಹೌದು. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ. ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು, ಬಟ್ ಹೊಸೊಬ್ಬರು ಬಂದಿದ್ದರು, ಹಾಗಾಗಿ ಗೊತ್ತಾಗಲಿಲ್ಲ ನನಗೆ ಅಷ್ಟಾಗಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಅವರೇ ಬಂದರೆ ಕಂಡುಹಿಡಿಯಬಹುದು. ತುಂಬ ಜನರು ಬಂದಿದ್ದರು ಇವತ್ತು, ಅದರಲ್ಲಿ ಕೆಲವರಂತೂ ಗೊತ್ತಿದ್ದರು. ಖುಷಿ ಆಯಿತು, ಚೆನ್ನಾಗಿತ್ತು ಇವತ್ತು ಇನ್ನು ಈವೆಂಟ್ ಅಂತೂ. ಬಟ್ ಈ ಥರ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸರಿನಾ? ಸೊ ಇವತ್ತಿನ ಬ್ಲಾಗೆಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇಂಥವರಿಗೆಲ್ಲ ಎಂಕರೇಜ್ ಮಾಡಬೇಕು ನಾವು. ಪಾಪ ಹೊಸದಾಗಿ ಮಾಡ್ತಾಯಿದ್ದಾರೆ, ಎಂಕರೇಜ್ ಮಾಡೋಣ. ಸೊ ನಮ್ಮಂಥ ಕನ್ನಡಿಗರೇ ಅವರಿಗೆ ಎಂಕರೇಜ್ ಮಾಡಬೇಕಲ್ವ. ಸೊ ಅವರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಬ್ಲಾಗೆಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.